ಸರಿ ಆನಂದ. ಸರಿ ಹೋಗು. ಬ್ಯಾಗ್ ತಗೋದ್ರುವ, ಬ್ಯಾಗು ಚೆಕ್ ಮಾಡು. ಅಕ್ಕ, ನೀನು ನನ್ನ ಬ್ಯಾಗ್ ಚೆಕ್ ಮಾಡು, ನಾನು ನಿನ್ನ ಬ್ಯಾಗ್ ಚೆಕ್ ಮಾಡ್ತೀನಿ. ನೀನು ಆ ಕಡೆ ಹೋಗು. ಬಾಲರಾಜ್ ಸರ್ ಬನ್ನಿ. ನನ್ನನ್ನು ಚೆಕ್ ಮಾಡಬೇಕಾ? ನನಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಚೆಕ್ ಮಾಡಬೇಕು. ಸರ್, ಕಳ್ತನ ಆಗಿರೋದು ಗಾರ್ಮೆಂಟ್ಸ್ ಒಳಗೆ. ಗಾರ್ಮೆಂಟ್ಸ್ ಒಳಗೆ ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ಲರೂ ಚೆಕ್ ಮಾಡಬೇಕು. ಬನ್ನಿ. ನನ್ನನ್ನು ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದೀಯ ಹೊರತು ನಿನ್ನನ್ನು ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರು ಮಾತಾಡ್ತಿಲ್ವಲ್ಲ. ಸರ್, ಧ್ರುವ ಇವಾಗಿನ್ನ ಆಫೀಸಿಗೆ ಬಂದಿದ್ದಾನೆ, ಅವನನ್ನು ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಪರವಾಗಿಲ್ಲ ಆನಂದ, ಚೆಕ್ ಮಾಡಲಿ ಬಿಡು. ಸರ್, ನೀವೇ ಬಂದು ಚೆಕ್ ಮಾಡಿ. ಏನ್ ಸರ್, ದುಡ್ಡು ಸಿಕ್ತಾ? ಇಲ್ಲ. ಈಗ ನಾನು ನಿಮ್ಮನ್ನು ಚೆಕ್ ಮಾಡ್ಬೋದಾ ಸರ್? ಸಿಕ್ತಾ? ಇಲ್ಲ. ಆನಂದ, ನೀನು ಇವ್ರನ್ನೆಲ್ಲ ಚೆಕ್ ಮಾಡ್ತಿರೋ. ರಮೇಶ, ಬಾಯಿಲಿ ಬಾಯಿಲಿ. ನಿನ್ನ ಬ್ಯಾಗ್ ಯಾವುದು? ಕೊಡು ಕೊಡು. ಯಾಕೋ ಅಡ್ಡ ಇಟ್ಕೊಂಡಿದ್ಯಾ? ಏದು ದುಡ್ಡೆಲ್ಲ ಬೇರೆ ಏನೂ ಇದೆ. ಬೇರೆ ಏನಿದ್ರು ಪರವಾಗಿಲ್ಲ. ಲೇ, ನಿನಗಿನ್ನ ಬುಲೆಟ್ ತಗೊಳ್ಳೋ ಆಸೆ ಹೋಗಿಲ್ವಾ? ಯಾವಾಗ ಬುದ್ಧಿ ಬರುತ್ತೋ ನಿಂಗೆ? ಆನಂದ, ಅವ್ರ ಹತ್ರನೂ ಏನೂ ಸಿಗ್ಲಿಲ್ವಾ? ಇಲ್ಲ ಧ್ರುವ. ಅಲ್ಲ ಧ್ರುವ, ಇವಾಗ ದುಡ್ಡು ಎಲ್ಲೂ ಸಿಗ್ತಾ ಇಲ್ಲ. ಏನ್ ಮಾಡೋದು? ಆ ದುಡ್ಡು ಕದ್ದಿರೋ ಕಳ್ಳ ಇಲ್ಲೇ ಇದ್ದಾನೆ. ಅವ್ನ್ ಯಾರು ಅಂತ ಕಂಡು ಹಿಡಿಯೋಣ. ಧ್ರುವ, ಅದಕ್ಕಿಂತ ಮುಖ್ಯವಾಗಿ ಉಷಾ ಈಗ ದವಾಖಾನೆಗೆ ಹೋಗ್ಬೇಕು. ನನ್ನ ಹತ್ರನೂ ದುಡ್ಡಿಲ್ಲ. ಇರೋ ದುಡ್ಡನ್ನೆಲ್ಲ ಆಕಿಗೆ ಕೊಟ್ಟಿದ್ದೆ. ನಾವೆಲ್ಲರೂ ಒಟ್ಟಿಗೆ ಕುಟುಂಬದ ತರ ಇದ್ದೀವಿ. ಏನೇ ಕಷ್ಟ ಬಂದರೂ ಒಟ್ಟಿಗೆ ಫೇಸ್ ಮಾಡೋಣ. ನನ್ನ ಹತ್ರ 1,000 ರೂಪಾಯಿ ಇದೆ. ನಿಮ್ಗಳ ಹತ್ರ ಎಷ್ಟೆಷ್ಟು ಇದೆಯೋ ಅಷ್ಟಷ್ಟು ಸಹಾಯ ಮಾಡಿ. ಧ್ರುವ, ಮನೆ ಸಂತಿಗೆ ಅಂತ 500 ರೂಪಾಯಿ ಇಟ್ಕೊಂಡಿದ್ದೆ. ಇಷ್ಟ ಇರೋದು. ಧ್ರುವ, ನನ್ನ ಹತ್ರನೂ 500 ರೂಪಾಯಿ ಇದೆ. ಮಗನ್ ಫೀಸ್ಗೆ ಅಂತ ಇಟ್ಕೊಂಡಿದ್ದೆ. ಪರವಾಗಿಲ್ಲ, ತಗೋ. ರಮೇಶ, ಧ್ರುವ, ನಾತ ದುಡ್ಡಿಲ್ಲ, ತಪ್ಪು ತಿಳ್ಕೊಬೇಡ. ಉಷಾಕ, ಬನ್ನಿ ಇಲ್ಲಿ. ಇದ್ರಲ್ಲಿ 3,500 ರೂಪಾಯಿ ಇದೆ. ಸದ್ಯಕ್ಕೆ ಇದನ್ನ ಅಡ್ಜಸ್ಟ್ ಮಾಡಿ. ಥ್ಯಾಂಕ್ ಯು ಧ್ರುವ, ನಾನು ಬರ್ತೀನಿ. ಧ್ರುವ, ನಾವು ಕೆಲಸ ಮಾಡ್ತೀವಿ. ಬ್ಯಾಗ್ ಇಟ್ಟು ಬಾ. ಧ್ರುವ,
ಏನೋ ಇದೆಲ್ಲ. ನನಗೂ ಒಂದು ಗೊತ್ತಾಗ್ತಿಲ್ಲ ಕಣೋ. ಅವತ್ತು ನಮ್ ಗಾರ್ಮೆಂಟ್ಸ್ ಅಲ್ಲಿ 2 ಬಾಕ್ಸ್ ರಿಜೆಕ್ಟ್ ಆಯ್ತಲ್ವಾ, ಅದ್ರ ಹಿಂದೆ ಯಾರೋ ಒಬ್ಬ ಇದ್ದಾನೆ ಅಂತ ನಮ್ಗೆ ಅನ್ನಿಸ್ತಿತ್ತು. ಆದ್ರೆ ಇವತ್ತು ಒಂದು ಕಳ್ತನ ಆಗಿದೆ. ಈ 2 ಕೆಲ್ಸದಿಂದ ಒಬ್ನೇ ಇದ್ದಾನ ಅಥವಾ ಬೇರೆ ಬೇರೆಯವ್ರು ಇದ್ದಾರ ಅಂತ ಮೊದಲು ಕಂಡು ಹಿಡಿಬೇಕು. ಹೌದು ಕಣು, ನಾವು ಹುಡುಕ್ಲಿಲ್ಲ ಅಂದ್ರೆ ಇದು ಮತ್ತೆ ರಿಪೀಟ್ ಆದ್ರೂ ಆಗತ್ತೆ. ಅವನ್ನ ಕಂಡು ಹಿಡಿಬೇಕು ಅಂದ್ರೆ ಮೊದಲು ನಾವು ಎಲ್ರೂ ನಂಬ್ತಾ ಇದ್ವಿ. ಆದ್ರೆ ಇವಾಗ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಯಾವನೋ ನನ್ನ ಕಣ್ಮುಂದೆ ಬರಬೇಕು. ನಾ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಿಡು, ಟೆನ್ಷನ್ ಆಗ್ಬೇಡ, ಬಾ. ಆಮೇಲೆ ಅಕ್ಕ, ನೀನ್ ಕಳ್ಸಿದ ಪಾಯಸ ಕುಡಿದ್ವಿ ಕಣೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತೇಟ್ ಅಮ್ಮನ್ ಕೈ ರುಚಿ ತರನೇ ಇತ್ತು. ಅಮ್ಮನ್ ಕೈ ರುಚಿ ತರ ನಮ್ಗೆಲ್ಲೇ ಮಾಡಕ್ಕಾಗತ್ತೆ? ಪಾಪ ಅಮ್ಮ, ನಾವ್ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ತುಂಬಾ ಹಿಂಸೆ ಕೊಟ್ಬಿಟ್ವಿ. ಹೌದಕ್ಕ, ನನಗ್ ನೆನ್ಸ್ಕೊಂಡ್ರೇನೆ ತುಂಬಾ ಬೇಜಾರಾಗತ್ತೆ. ಯಾವಾಗ್ಲೂ ನಮ್ಗೋಸ್ಕರನೇ ಕೊರಗ್ತಿರ್ತಾರೆ. ಹೌದು, ನಾನು ತುಂಬಾ ದಿನ ಆಯ್ತು ಕಣೆ ಅಮ್ಮನ ಹತ್ರ ಮಾತಾಡಿ. ಟೈಮ್ ಇದ್ದಾಗ ಫೋನ್ ಮಾಡ್ತೀನಿ. ಹಂಗೆ ನಿನಗೂ ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ್ರೆ ನನಗ್ ಹೇಳು, ನಾನ್ ಮಾಡ್ಕೊಂಡ್ ತಗೊಂಡ್ ಬರ್ತೀನಿ. ಸರಿ ಕಣೆ. ಹಾ, ಫೋನ್ ಇಡ್ತೀನಿ. ಹಾ, ಆಮೇಲೆ ಇನ್ನೊಂದ್ಸಲ ಸಾರಿ ಕೇಳ್ತಿದ್ದೀನಿ. ತುಳಸಿ ಬಗ್ಗೆ ತುಂಬಾ ಗಮನ ವಹಿಸು. ಅವಳನ್ನ ಸುಲಭವಾಗಿ ನಂಬಕ್ ಹೋಗ್ಬೇಡ. ನನ್ಗೊಂಚೂರ್ ಕೆಲ್ಸ ಐತೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ತುಳಸಿ, ಪರಿಹಾರ ಕೇಳಕ್ಕೆ ಅಂತ ಶಾಸ್ತ್ರಿಗಳ ಹತ್ರ ಕರ್ಕೊಂಡು ಹೋಗ್ತಾ ಇದ್ಯಾ? ಯಾರ್ ಶಾಸ್ತ್ರಿಗಳು ಅಂತ ಹೇಳ್ತಾನೆ ಇಲ್ವಲ್ಲ? ಅತ್ತೆ, ನಮ್ಮ ಮನೆಯಲ್ಲಿ ಒಳ್ಳೇದ್ ನಡಿಬೇಕು ಅಂತ ನೀವ್ ಆಸೆ ಪಟ್ಟಿದ್ದೀರಾ ತಾನೆ? ಆದ್ರೂ ತುಳಸಿ, ಅತ್ತೆ, ನೀವೇನ್ ಆಸೆ ಪಟ್ಟಿದ್ದೀರೋ ಅದು ನಡ್ದೇ ನಡೆಯುತ್ತೆ. ನಡೆಯೋ ಥರ ನಾನ್ ಮಾಡ್ತೀನಿ. ತುಳಸಿ, ಇನ್ 1 ತಿಂಗಳಲ್ಲಿ ಅವಳೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳೆ. ಅಲ್ಲಿವರೆಗೂ ನೀನ್ ಸುಮ್ನೆ ಇರ್ಬೋದಲ್ವಾ? ಏನತ್ತೆ ನೀವು ಅವಳು ಹೇಳಿರೋದನ್ನ ಇನ್ನ ನಂಬ್ಕೊಂಡಿದ್ದೀರಾ? ಅವಳಿಂದ ನಮ್ಮನೆ ನೆಮ್ಮದಿ ಹಾಳಾಗಿದೆ. ಧ್ರುವ ಮಾವನ್ ನೆಮ್ಮದಿ ಹಾಳು ಮಾಡ್ಬಿಟ್ಟಿದ್ದಾಳೆ. ಅಲ್ಲ, ಅವಳು ಭಾಷೆ ಕೊಟ್ಟಿರೋದನ್ನ ನೀವಿನ್ನೂ ನಂಬ್ಕೊಂಡಿದ್ದೀರಾ ಅಂದ್ರೆ ಅಯ್ಯೋ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲ ಅತ್ತೆ, ಈ ವಿಚಾರ ಏನಾದ್ರೂ ಧ್ರುವ ಮಾವನ್ ಗೊತ್ತಾದ್ರೆ, ಅವಳು ಭಾಷೆ ಕೊಟ್ಟಿದ್ದಾಳೆ, ಅವಳು ಮನೆ ಬಿಟ್ಟು ಹೋಗ್ಲಿ, ಅದೇ ಒಳ್ಳೇದು ಅಂತ ಇನ್ ಧ್ರುವ ಮಾವ ಏನಾದ್ರೂ ಹೇಳ್ತಾರಾ?